ಮುರಿದು ಬಿತ್ತು ಇರಾನ್ ಅಮೆರಿಕ ಸಂಧಾನ. ಯಾವುದೇ ಒಪ್ಪಂದಕ್ಕೆ ಬರಲು ವಿಫಲ, ವಾಪಸ್ ತಡೆದ ಜೆಡಿ ವ್ಯಾನ್ಸ್. 21 ಗಂಟೆಗಳ ಮ್ಯಾರಥಾನ್ ಸಭೆ ವಿಫಲ. ಅಮೆರಿಕದ ಷರತ್ತಿಗೆ ಬಗ್ಗದ ಇರಾನ್, ಬಂದ ದಾರಿಗೆ ಸುಂಕವಿಲ್ಲದೆ ತೆರಳಿದ ಅಮೆರಿಕ. ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಗೆ ಬಿಡಲ್ಲ, ಹಾರ್ಮುಜ್ ಸುಂಕ ಸಡಿಲಿಸಲ್ಲ, ಅಮೆರಿಕದ ಮುಂದೆ ಪಟ್ಟು ಬಿಡದ ಇರಾನ್. ಅಮೆರಿಕದ ಷರತ್ತುಗಳು ಅಸಮಂಜಸವಾಗಿವೆ, ಭಿನ್ನಾಭಿಪ್ರಾಯ ಪರಿಹರಿಸಲು ಪ್ರಯತ್ನಿಸುತ್ತೇವೆ. ಸಭೆ ವಿಫಲದ ಬಳಿಕ ಇರಾನ್ ಸ್ಪಷ್ಟನೆ. ಹಾರ್ಮುಜ್ ಜಲಸಂಧಿ ನಾವೇ ಓಪನ್ ಮಾಡ್ತೀವಿ, ಯಾರಿಗೂ ಕೇರ್ ಮಾಡಲ್ಲ ಎಂದ ಟ್ರಂಪ್. ಸಂಧಾನದ ಬಳಿಕ ಸಮರದ ಆತಂಕ. ಸಂಧಾನ ಶೂರನಾಗಲು ಹೋಗಿ ಪಾಕ್ಗೆ ಮುಖಭಂಗ. ಪ್ರಧಾನಿ ಶಹಬಾಜ್ ಶರೀಫ್ಗೆ ಭಾರಿ ಹಿನ್ನಡೆ, ಜಾಗತಿಕ ಮಟ್ಟದಲ್ಲಿ ಅವಮಾನ. ಇರಾನ್ಗೆ ಚೀನಾ ಶಸ್ತ್ರಾಸ್ತ್ರ ಸಾಗಿಸುವ ವರದಿ ಪರಿಣಾಮ ಎದುರಿಸುತ್ತೆ ಎಂದು ಟ್ರಂಪ್ ಎಚ್ಚರಿಕೆ. ಆರೋಪಗಳು ಆಧಾರರಹಿತ ಎಂದ ಜಿನ್ಪಿಂಗ್. ರಾಜ್ಯದಲ್ಲಿ ಬಗೆಹರಿಯದ ಗ್ಯಾಸ್ ಸಮಸ್ಯೆ, ಬಂಕ್ಗಳ ಮುಂದೆ ಆಟೋಗಳ ಕ್ಯೂ. ಇನ್ನೂ ಎಷ್ಟು ದಿನ ಈ ಸಂಕಷ್ಟ ಎಂದ ಚಾಲಕರು. ದಾವಣಗೆರೆಯಲ್ಲಿ ಮುಂದುವರಿಯುತ್ತಾ ರಾಜೀನಾಮೆ ಪರ್ವ. ನಿನ್ನೆ ಅಬ್ದುಲ್ ಜಬ್ಬಾರ್, ಇಂದು ಆಪ್ತರ ಸರದಿ. 12 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಘೋಷಣೆ.